ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರ ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ಇವ್ರ ಹೆಸರು ಬೀರು ಪ್ರಕಾಶ್ ಅಂತ. ಇವರು KPTCL ಬೆಸ್ಕಾಮ್ಗೆಲ್ಲ ಅವರ ಅಸೋಸಿಯೇಷನ್ಗೆ ಅಧ್ಯಕ್ಷರಾಗಿದ್ದಾರೆ. ಇವರು ಮದ್ದೂರು ಹತ್ರ ಒಂದು ತೋಟ ಮಾಡಿದ್ದಾರೆ. ಇವ್ರದ್ದು ಬೋರ್ವೆಲ್ ತೋಡಾಗ ಸಮೃದ್ಧಿ ನೀರು ಬಂದಿದೆ, ಆದರೆ ನೀರಿನ ಕೊರತೆನೇ ಇಲ್ಲ. ಆದರೆ ಇವರು ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ಇಷ್ಟು ನೀರು ಬಂದಿದೆ, ನಾವು ರೀಚಾರ್ಜ್ ಮಾಡಬೇಕಾ? ಇವರು ಒಬ್ಬರದೇ ಅಲ್ಲ, ಭಾಳಷ್ಟು ಜನರ ಈ ಥರ ಪ್ರಶ್ನೆಗಳು ಕೇಳ್ತಾ ಹೋಗ್ತೀರಾ. ನೀವು ನೀರು ಎಷ್ಟೇ ಬರಲಿ ಖಂಡಿತ ರೀಚಾರ್ಜ್ ಮಾಡಲಿಕ್ಕೆ ಈ ವಿಡಿಯೋದಲ್ಲಿ ಸಾಕಷ್ಟು ಟಿಪ್ಸ್ ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ಚಿತ್ರದುರ್ಗ ಜಿಯೋ ರೈನ್ ವಾಟರ್ ಸಂಸ್ಥೆ ಮುಖ್ಯಸ್ಥ. ಈಗ ತೋರಿಸ್ತಕ್ಕಂಥ ವಿಡಿಯೋ ಬಂದು ಬೀರು ಪ್ರಕಾಶ್ ಅಂತ. ಇವರು ಅಧ್ಯಕ್ಷರಾಗಿದ್ದಾರೆ KPTCL ಮತ್ತು ಎಸ್ಕಾಮ್ಗಳ ವಿಭಾಗದಲ್ಲಿ. ಇವರು ಆ್ಯಕ್ಚುಲಿ ವೀರಶೈವ ಲಿಂಗಾಯತ ವೇದಿಕೆಯ ಅಧ್ಯಕ್ಷರಿಗೂ ಸಹ ಆಗಿದ್ದಾರೆ. ಇವರು ಜಮೀನಲ್ಲಿ ಬೋರ್ವೆಲ್ನ ಕೊರಿತಾ ಇದ್ದಾರೆ. ಮದ್ದೂರು ಹತ್ರ ಹಳ್ಳಿ. ನೀರು ಎಷ್ಟು ಬರುತ್ತೆ ಅಂತಂದರೆ ನೀವು ನೋಡ್ತಾ ಇದ್ದಾರೆ ವಿಡಿಯೋದಲ್ಲಿ. ಅವರ ಖುಷಿ ಎಷ್ಟಿದೆ ಅಂತಂದರೆ, ಸಮೃದ್ಧಿ ನೀರು, ಸಾಕಷ್ಟು ನೀರು ಬಂದಿದೆ. ಆ ಖುಷಿಯಲ್ಲಿ ಬೋರ್ವೆಲ್ನ ತೋಡಿ ಪೂಜೆ ಮಾಡ್ತಾಯಿದ್ದಾರೆ. ಸಮೃದ್ಧಿ ನೀರು 4 ಇಂಚು 3 ಇಂಚು ಅಂತ ನೀವೇನು ಕರೀತಿಲ್ಲ, ಅಷ್ಟು ನೀರು ಬಂಡೆ ಶಿಲೆಗಳಲ್ಲಿ ಬಂದಂಥ ನೀರು. ಇಷ್ಟೊಂದು ನೀರು ಬಂದಂಥ ಸಂದರ್ಭದಲ್ಲಿ ಖುಷಿಗೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಅಷ್ಟು ಸಮೃದ್ಧಿ ನೀರು ಬಂದಿರತಕ್ಕಂಥ ಒಂದು ಸ್ಥಳದಲ್ಲಿ ಇಷ್ಟು ನೀರು ಬಂದಿದೆ. ಯಾಕಂದರೆ ಇವತ್ತೊಂದು 3 ಎಕರೆ ಜಮೀನು, ಸಾಕಷ್ಟು ನೀರು ಬಂದಿದೆ. ಮತ್ತು ಏನಾದರೂ ಬೋರ್ವೆಲ್ ಬೇಕಾ, ಆ ಬೋರ್ವೆಲ್ಗೆ ರೀಚಾರ್ಜ್ ಮಾಡಬೇಕಾ, ಮೋಟ್ರ್ ಹಾಕಿ ಏನು ಬೇಕಾದ್ರೂ ಭತ್ತ ಬೆಳಿಬೋದು, ಕಬ್ಬು ಬೆಳಿಬೋದು, ಇಂಥ ಒಂದು ಆಲೋಚನೆಯಲ್ಲಿ ಇರ್ತಕ್ಕಂಥ ನಮಗೆ ಇಷ್ಟು ನೀರು ಬಂದಮೇಲೆ ಯಾರೂ ನಾವು ಬೋರ್ಗೆ ರೀಚಾರ್ಜು, ಮಳೆ ಕೊಯ್ಲು, ಅಂತರ್ಜಲ ಸಂರಕ್ಷಣೆ ಬಗ್ಗೆ ಯಾರೂ ಆಲೋಚನೆಗಳನ್ನು ಮಾಡೋದಿಲ್ಲ. ಆದರೆ ಇವರು ಬೀರು ಪ್ರಕಾಶ್ ಅವರು ತುಂಬ ವಿಶೇಷವಾದಂಥ ವ್ಯಕ್ತಿತ್ವ. ಇವರು ಬೋರ್ವೆಲ್ ಕೊರೆಸಿ ಆದಮೇಲೆ ಇದಕ್ಕೊಂದು ಕೇಸಿಂಗೆಲ್ಲ ಬೋರ್ವೆಲ್ ಕಂಪ್ಲೀಟ್ ಆದಮೇಲೆ ಕೇಸಿಂಗೆಲ್ಲ ಕ್ಯಾಪ್ ಆಗಿ 1 ವಾರ ಆದಮೇಲೆ ಕ್ಯಾಮ್ರಾ ಕಳಿಸಿದ್ರು ಬೋರ್ವೆಲ್ಗೆ. ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಸ್ಕ್ಯಾನಿಂಗ್ ಮಾಡಿಸಿದಾಗ ಅಂತರ್ಜಲದ ಸ್ಥಿತಿಗತಿ ಏನಂತ ನೋಡುವಾಗ ಮೇಲು ಜಲ ಅಂತ ಏನು ಸಿಕ್ಕಿತ್ತಲ್ಲ, 100-200 ಸಿಕ್ಕಂಥ ಜಲ ಅಲ್ಲಿಲ್ಲ. ಈಗ ಆ್ಯಕ್ಚುಲಿ 300 ಕೆಳಗೆ ಅಂತರ್ಜಲದ ಮಟ್ಟ ಕೆಳಗೆ ಹೋಗಿದೆ. ಆದರೆ ಅಂತರ್ಜಲ ಇದೆ. ಇವರು ಕ್ಯಾಮ್ರಾ ಹಾಕಿ ಸ್ಕ್ಯಾನಿಂಗ್ ಎಲ್ಲ ಆದಮೇಲೆ ಇನ್ನು ಮೋಟ್ರ್ ಪಂಪ್ ಬಿಡೋಕ್ಕಿಂತ ಮೊದಲೇ ಇವತ್ತೊಂದು ಆಲೋಚನೆ ಮಾಡಿಕೊಂಡ್ರು. ಸರ್ ಇಷ್ಟು ನೀರು ನನಗೆ ಬಂದಿದೆ ಬೋರ್ ಕೊರಿಬೇಕಾದ್ರೆ ಅಂತ ಪ್ರೀತಿಯಿಂದ ಖುಷಿಯಿಂದ ಈ ವಿಡಿಯೋಗಳನ್ನ ಹಂಚ್ಕೊಂಡಾದಮೇಲೆ ಅವ್ರಿಗೆ ಅಡ್ವೈಸ್ ಮಾಡಿದೆ. ಸರ್ ಪ್ರಕಾಶ್ ಅವರೇ, ನಿಮ್ಮದು ಮಂಡ್ಯ ಜಿಲ್ಲೆ ಪೂರ್ತಿ ಕಾವೇರಿ ಜಲಾನಯನ ಪ್ರದೇಶ ಅಂತ ಹೇಳಿದ್ರು ತಪ್ಪಿಲ್ಲ. ಅಂಥ ಒಂದು ಸಮೃದ್ಧಿ ನೀರು ವರ್ಷಪೂರ್ತಿ ಹರಿಯತಕ್ಕಂಥ ಒಂದು ಪ್ರದೇಶ. ಸುಮಾರು 4 ದಶಕಗಳಿಗಿಂತಲೂ ಜಾಸ್ತಿ ನಿಮ್ಮ ಭೂಮಿಗಳಲ್ಲಿ ಕಾವೇರಿ ನೀರು ಹರಿದೋಗುವಂಥ ಪ್ರದೇಶದಲ್ಲಿ ಸಹ ಅಂತರ್ಜಲದ ಕೊರತೆಗಳು ಫೇಸ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಬೋರ್ಗಳು ವಿಫಲ ಆಗ್ತಾ ಇದೆ. ಹಾಗಾಗಿ ಮರುಪೂರ್ಣ ಮಾಡಿಕೊಂಡು ನಿಮ್ಮ 3 ಎಕರೆ ಜಾಗದಲ್ಲಿ ಬಿದ್ದಂಥ ನೀರನ್ನ ನಿಮ್ಮ ಬೋರ್ಗೆ ನೀರನ್ನು ಇಂಗಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಮುಂದೆ ಯಾವುದೇ ಸಂದರ್ಭದಲ್ಲಿ ನಿಮಗೆ ನೀರಿನ ಕೊರತೆ ಆಗಲ್ಲ. ಅದಕ್ಕೋಸ್ಕರವಾಗಿ ಮರುಪೂರ್ಣ ಮಾಡ್ಕೊಳ್ಬೇಕಂತ ತಕ್ಷಣ ಅವರು ಅಗ್ರಿ ಆಗಿದ್ರು. ಅವರು ಮಾಡುವಂಥ ಕೆಲಸಕ್ಕೆ ಅವರು ತುಂಬ ಆಸಕ್ತಿಯಿಂದ ಇದ್ದಾರೆ. ಇವ್ರದ್ದು ಬೋರ್ವೆಲ್ ಕೊರಿಬೇಕಾದ್ರೆ ನೀರಿನ ಫೋರ್ಸ್ ನೋಡಿದ್ರೆ ಗೊತ್ತಾಗುತ್ತದೆ ಎಷ್ಟೊಂದು ನೀರು, ಸಮೃದ್ಧಿ ನೀರು ಬಂದಿದೆ. ಶಿಲೆಗಲ್ಲು ಅಂತ ಹೇಳ್ತೀವಿ, ಗ್ರಾನೈಟ್. ಇದು ಗ್ರಾನೈಟಲ್ಲಿ ಇವರಿಗೆ 3 ಗ್ಯಾಪ್ ಬಂದಿದೆ. 3 ಗ್ಯಾಪಲ್ಲೂ ನೀರು ಬಂದಿದೆ. ಈ ಥರದಲ್ಲಿ ಇದೇ ಥರ ಎಲ್ಲರಿಗೂ ನೀರು ಬರಬೇಕಂತೇನಿಲ್ಲ. ಆಯಾ ಪ್ರದೇಶಕ್ಕೆ ತಕ್ಕಂಗೆ ಅಂತರ್ಜಲದ ಲಭ್ಯತೆ ಮೇಲೆ ನಮಗೆ ಸೋರ್ಸ್ ಸಿಗುತ್ತೆ. ಇದು ಬೋರ್ವೆಲ್ ಕೊಡ್ದಾಗಿದೆ ಜಾಗದಲ್ಲಿ ನೀವು ನೋಡ್ತಾ ಇದ್ದೀರ. ಕಲ್ಲಿನ ಪುಡಿನೇ ಹೇಳ್ತಾ ಇದೆ, ಗ್ರಾನೈಟ್ ಅಂತ. ಪೂರ್ತಿ ಇರ್ತಕ್ಕಂಥದ್ದೇ ಶಿಲೆಕಲ್ಲು. ಈ ಥರ ಸಮೃದ್ಧಿ ನೀರು ಬಂದಂಥ ಪ್ರದೇಶದಲ್ಲಿ ನಾವು ಮರುಪೂರ್ಣ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಮುಂದೆ ಯಾವುದೇ ಕಾರಣಕ್ಕೂ ಇವರು ಪಂಪ್ ಇನ್ಸ್ಟಾಲೇಷನ್ ಮಾಡೋಕ್ಕಿಂತ ಮೊದಲೇ ಮರುಪೂರ್ಣಕ್ಕೆ ಒಂದು ತಯಾರಿ ಸಹ ಇವರು ಮಾಡ್ಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಅಷ್ಟೇ. ನಾನು ಹೇಳ್ತಕ್ಕಂಥದ್ದು ಒಂದೇ ಮಾತು, ಯಾರೇ ಬೋರ್ವೆಲ್ ತೋಡಲಿ, ನೀವು ಬೋರ್ವೆಲ್ ತೋಡಿದ ಮೇಲೆ 4 ಇಂಚು ಬರಲಿ, 3 ಇಂಚು ಬರಲಿ, 1.5 ಇಂಚೇ ಬರಲಿ, ನಿಮ್ಮ ಜಮೀನಲ್ಲಿ ಬಿದ್ದಂಥ ನೀರು ಆಯಾ ಜಾಗದಲ್ಲೇ ಇಂಗ್ಲಕ್ಕೆ ಬದುಗಳಾಕಿ ಇಂಗುಗುಂಡಿಗಳು ಮಾಡ್ಕೊಳ್ಳಿ, ಕೃಷಿ ಹೊಂಡಗಳು ಮಾಡ್ಕೊಳ್ಳಿ. ಆನಂತರ ಬೋರ್ಗೆ ನೀರು ಇಂಗಿಸ್ಲಿಕ್ಕೋಸ್ಕರ ಇಂಗುಗುಂಡಿ ಮಾಡ್ತಕ್ಕಂಥ ಇದು ಫಸ್ಟ್ ಫೇಸಲ್ಲಿ. ಇನ್ನು ಸ್ಟಾರ್ಟಿಂಗಲ್ಲಿ ಫಸ್ಟ್ ಗ್ಯಾಪಲ್ಲಿ ಇಷ್ಟು ನೀರು ಬಂದಿದೆ. ನೀರಿನ ಬಣ್ಣ ಕಾಣಿಸ್ತಾ ಇದೆ ನಿಮಗೆ. ನೀರಿನ ಬಣ್ಣದಲ್ಲಿ ಬೋರ್ವೆಲ್ ಡ್ರಿಲ್ ಮಾಡುವಾಗ ಬಣ್ಣದಲ್ಲಿ ನೀರಿನ ಬಣ್ಣ ಕಪ್ಪು, ಬಿಳುಪು, ಕೆಂಪು, ಬೇರೆ ತರಹೇವಾರಿ ಬಣ್ಣಗಳು ಬರ್ತದೆ. ಅಂದರೆ ಅದೆಲ್ಲ ನೀರಿನ ಗ್ಯಾಪ್ಗಳು ಅಂತ, ಸೋರ್ಸ್ ಅಂತ. ಅದೆಲ್ಲ ಜಲಮಟ್ಟ, ಕೆಲವು ಡ್ರೈ ಗ್ಯಾಪ್ ಆಗ್ಬೋದು, ವೆಟ್ ಗ್ಯಾಪ್ ಆಗ್ಬೋದು. ಆ ಥರದಲ್ಲಿ ಬೋರ್ವೆಲ್ ಕೊರಿಯುವಾಗ ಬಂದಂಥ ಒಂದು ನೀರಿನ ಬಣ್ಣದ ಮೇಲೆ ಸಹ ನಾವು ಗ್ಯಾಪ್ ಅಂತ ಗೆಸ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಸ್ಟ್ಯಾಟಿಕ್ ವಾಟರ್ ಲೆವೆಲ್ ಎಷ್ಟಡಿಗೆ ನೀರಿದೆ ಅಂತ ಒಂದು ಲೆಕ್ಕಾಚಾರದ ಪ್ರಕಾರ ಆ ಬೋರ್ನ ಅಂತರ್ಜಲವನ್ನು ನಾವು ಗೆಸ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟು.
ಇವರು ಪ್ರಕಾಶ್ ಅವರು ಬೋರ್ವೆಲ್ ಕೊರಿಬೇಕಾದ್ರೆ ಸ್ಟಾರ್ಟಿಂಗ್ ಫೇಸಲ್ಲಿ ಈ ಥರ ಬಂತು. ಪೂರ್ತಿ ಶಿಲೆಗಳು ದಾಟಿದ ಮೇಲೆ ಒಂದೇ ಬಂಡೆ ಬಂದಿತ್ತು, ಪೌಡ್ರು, ನೀರೇ ಬಂದಿರಲಿಲ್ಲ. ಫಸ್ಟ್ ಫೇಸಲ್ಲಿ ಬಂದಂತ ಫಸ್ಟ್ ಗ್ಯಾಪ್ ಅದು. ಫಸ್ಟ್ ಗ್ಯಾಪಲ್ಲಿ ಸುಮಾರು ಒಂದು ಅರ್ಧ ಇಂಚಿನಷ್ಟು ನೀರು ಬಂದಿದೆ. ಬರೀ ಕೆಸರಿನ ನೀರು ಅಂತ ಹೇಳ್ತೀವಲ್ಲ ಆ ಥರ ಧೂಳನ್ನು ನಿಲ್ಲಕ್ಕೆ ಬಂದಂಥ ನೀರು. ಈ ಥರದಲ್ಲಿ ಪ್ರತಿಯೊಬ್ಬರು ಬೋರ್ವೆಲ್ ಕೊದ್ಮೇಲೆ ನೀವು ಮರುಪೂರ್ಣ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ನೀರಿನ ಸಮಸ್ಯೆಯನ್ನು ಇಲ್ದಂಗೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಉದಾಹರಣೆ ತೋರಿಸ್ಲಿಕ್ಕೋಸ್ಕರ ಈ ಒಂದು ಬೋರ್ವೆಲ್ನ ಸಮೃದ್ಧಿ ನೀರು ಬಂದಂಥವ್ರು ಸಹ ಮರುಪೂರ್ಣ ಮಾಡ್ತಾರಲಿಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಸಹ ನಿಮ್ಮ ಕೃಷಿ ಭೂಮಿಯಲ್ಲಿ ನಿಮ್ಮದೇ ಆದಂಥ ವೇಳೆಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮಸ್ಕಾರ. You